ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ 18 ಆಗಸ್ಟ್ ಆಗಿರುತ್ತೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಿದೆ, ಗ್ಯಾಪ್ ಡೌನ್ ಓಪನ್ ಆಗ್ತಿದೆ. ಜಸ್ಟ್ ಸಿ ಹಿಯರ್ 63 ಪಾಯಿಂಟ್ಸ್ ಅಂದರೆ 24,223ನಲ್ಲಿ ಓಪನ್ ಆಗ್ತಿದೆ. ನಮಗೆ ಏನಾದರೂ ಅಪಾರ್ಚುನಿಟಿ ಬಂತು ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಏನೊಂದು ಲೈನನ್ನು ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ಅ ವೆರಿ ಕ್ರೂಷಿಯಲ್ ಲೈನ್. 23 ಆಸ್ಪಾಸ್ ಅಂತಂದರೆ 22,000, ಓಕೆ, 24,223. ಇಟ್ ಮೀನ್ಸ್ 24,223 ಅಂತಂದರೆ ಸೊ ಇಲ್ಲಿ ಬರುತ್ತೆ. ಓಕೆ, ಒಂದು ಸೆಕೆಂಡ್, 24,223ನಾ? ಇಷ್ಟು ಗ್ಯಾಪ್ ಡೌನ್ ಓಪನ್ ಆಗ್ತಿದೆ, 63 ಪಾಯಿಂಟ್ಸ್. ಓಕೆ, ಸಿ ಇಲ್ಲಿ ಬರ್ತಿದೆ. ಓಕೆ, ರೈಟ್, 223 ಅಂದರೆ ಆಲ್ಮೋಸ್ಟ್ ಇಲ್ಲೇ ಬಂತಲ್ವಾ? ಓಕೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ಫಾಲ್ ಆಗುತ್ತೆ, ರೈಸ್ ಆಗುತ್ತೆ, ನನಗೂ ಕನ್ಫ್ಯೂಷನ್ ಈಗ. ಓಕೆ, ಸೊ ಜಸ್ಟ್ ಇಲ್ಲೇನಾದರೂ ಸಸ್ಟೈನ್ ಆಯಿತು ಅಂದರೆ ಕಾಲ್ ಸೈಡಿಗೆ ನೋಡ್ಬೋದು. ಸಪೋಸ್ ದಿಸ್ ಏನೋ ಬ್ರೇಕ್ ಆಯಿತು ಅಂತಂದರೆ ಪುಟ್ ಸೈಡಿಗೆ ಕೂಡ ನೋಡ್ಬೋದಾಗಿರುತ್ತೆ. ವಿಲ್ ಸೇ, ನೋಡೋಣ. ಇನ್ನೂ ಓಪನ್ ಆಗೋದಕ್ಕೆ 4 ನಿಮಿಷ ಬಾಕಿ ಇದೆ ಮಾರ್ಕೆಟು. ಸೊ ಯಾವ ಥರ ಬರುತ್ತೆ ಅಂತ, ಅಂದರೆ ಇಲ್ಲಿ ಓಪನ್ ಆಗ್ತಿದೆ 23 ಅಂತಂದರೆ ಸೊ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆನೇ ಓಪನ್ ಆಗ್ತಿದೆ. ಮೇ ಬಿ ಡೌನ್ ಸೈಡ್ಗೆ ಫಸ್ಟ್ ಕ್ಯಾಂಡಲು ಸ್ಪೈಕ್ ಬರುತ್ತೆ. ಓಕೆ, ಡೌನ್ ಸೈಡ್ಗೆ ಬರೋ ಚಾನ್ಸಸ್ ಇದೆ ಫಸ್ಟ್ ಕ್ಯಾಂಡಲು. ನೋಡೋಣ, ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಮೇಲ್ಗಡೆ ಯಾರೋ ಹೊಡೆದು ಇಲ್ಲಿ ಬಂದುಬಿಟ್ಟು ಆಮೇಲೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ. ಓಕೆ, ಅಕಾರ್ಡಿಂಗ್ ಟು ಪ್ರೈಸ್ ಆ್ಯಕ್ಷನ್. ಓಕೆ, ನಾವು ಪ್ರಿಡಿಕ್ಟ್ ಅಂತೂ ಮಾಡಲ್ಲ ಮಾರ್ಕೆಟನ್ನು, ಪ್ರೈಸ್ ಆ್ಯಕ್ಷನ್ ಆ ಥರ ತೋರಿಸ್ತಾ ಇದೆ ನನಗೆ. ಯಾಕಂದರೆ ದಿಸ್ ಇಸ್ ಸಪೋರ್ಟ್. ಓಕೆ, ಎಸ್ಟರ್ಡೇ ಇಲ್ಲಿ ಬಂದು ಮಾರ್ಕೆಟು ರಿವರ್ಸಲ್ ಆಗಿದೆ. ಓಕೆ, ನೋಡೋಣ. ಈಗ ನೆಕ್ಸ್ಟ್ ಒಂದು ಸಪೋರ್ಟ್ ಬೇಕು ನಮಗೆ. ಓಕೆ, ಮಾರ್ಕೆಟಿಗೆ ಅಪ್ ಡೌನ್ ಓಪನ್ ಆಗ್ತಿದೆ ಅಂದಾಗ ಸೊ ಪ್ರೀವಿಯಸ್ ಚಾರ್ಟಲ್ಲಿ ಹೋದರೆ ಇದು ಒಂದು ಚೆನ್ನಾಗಿರೋ ಸ್ಟ್ರಾಂಗ್ ಏರಿಯಾ ಕಾಣಿಸ್ತಿದೆ. ಇಲ್ಲಿ ಕೂಡ ಇಲ್ಲಿ ಬಂದು ಮಾರ್ಕೆಟ್ ಒಂದು ಸರಿ ಜಂಪ್ ಆಗಿದೆ. ಓಕೆ, ದಿಸ್ ಇಸ್ ಆಲ್ಸೋ ಸಪೋರ್ಟ್. ಇಲ್ಲೊಂದು ಕ್ರೂಷಿಯಲ್ ಲೆವೆಲ್ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಮಲ್ಟಿಪಲ್ ಟಚಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಬಿ ಎ ಸಪೋರ್ಟ್. ಓಕೆ, ಐ ವಿಲ್ ಡ್ರಾಟ್ ಹಿಯರ್ ಆಲ್ಸೋ. ಓಕೆ, ಸಾಕು ಅನ್ಕೋತೀನಿ. 24,157ವರೆಗೂ ಬಂದಿದೆ. ನೋಡೋಣ. ಓಕೆ, ಯಾವ ಥರ ಬರುತ್ತೆ ಅಂತ. ಸೊ ಕಾಲ್ ಸೈಡಿಗೆ ಬರುತ್ತಾ, ಟ್ರೇಡು ಪುಟ್ ಸೈಡಿಗೆ ಬರುತ್ತಾ, ವಿಲ್ ಸಿ. ಓಕೆ, ಎಕ್ಸ್ಪೈರಿ ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಆಗಿರೋದ್ರಿಂದ ಯಾವ ಥರ ಓಪನ್ ಆಗುತ್ತೆ ಮಾರ್ಕೆಟು, ಯಾವ ಥರ ಬರುತ್ತೆ. ಓಕೆ, ನಾನು ಕಾಲ್ ಪುಟ್ಟು ಚಾಯ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಮಾತ್ರ ಜಂಪ್ ಆಗುತ್ತೆ ಪ್ರೀಮಿಯಮು, ಮೇ ಬಿ ಎಕ್ಸ್ಪೈರಿ ಇರೋದ್ರಿಂದ. ಸೊ ಪುಟ್ ಇನ್ನೊಂಚೂರು ಕಡಿಮೆ ಇರೋ ಸ್ಟ್ರೈಕ್ ಪ್ರೈಸ್ ತಗೊಳ್ಳೋದು ಒಳ್ಳೆಯದು. 150 ಆಸ್ಪಾಸ್. ಓಕೆ, ಏನಿದೆ ಇಷ್ಟಿದೆ. ಓಕೆ, ರೈಟ್, 51 ಇದೆ. ಸೊ 170 ಆಸ್ಪಾಸ್ ಬರುತ್ತೆ. ಓಕೆ, ಡೌನ್ ಓಪನ್ ಆಗ್ತಿದೆ ಮಾರ್ಕೆಟು. ಸೊ ಮೇ ಬಿ ಚೇಂಜ್ ದಿ ಸ್ಟ್ರೈಕ್ ಪ್ರೈಸ್. ಓಕೆ, 109ಗೆ ಹಾಕಿಡ್ತೀನಿ, ಯಾಕಂದರೆ ಎಕ್ಸ್ಪೈರಿ ಐ ವಿ ಚೆನ್ನಾಗಿರುತ್ತೆ. ಫಸ್ಟ್ ಕ್ಯಾಂಡಲ್ಗೆ ಎಂಟ್ರಿ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ಕೂಡ ನಾನು ಸೇಮ್ ಅದೇ ಇದೆ. ಸಿ ದ ಪ್ರೀಮಿಯಂ. ಓಕೆ, 200 ಹೋಯ್ತು ನೋಡಿ ಇಮಿಡಿಯೇಟಾಗಿ. ಪ್ರೀಮಿಯಂ ಮೇಲ್ಗಡೆ ಹೋಗ್ತಾ ಇದೆ, ಮಾರ್ಕೆಟು ಕೆಳಗಡೆ ಬರ್ತಿದೆ. ಓಕೆ, ಚೇಂಜ್ ಮಾಡಬೇಕಿದೆ ನಮ್ಮ ಪ್ರೀಮಿಯಮ್ನ. 200 ಪ್ಲಸ್ ಇದೆ. ಯಾಕಂದರೆ ರಿವರ್ಸಲ್ ಆಯಿತು ಅಂದರೆ ಇಮಿಡಿಯೇಟಾಗಿ ಎಸ್ ಎಲ್ ಹೊಡೆದು ಬಿಡ್ತವೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಾರ್ಕೆಟು ಇಲ್ಲಿ ಓಪನ್ ಆಗಿದೆ ಅಂದಮೇಲೆ ಶುಡ್ ಫಾಲ್. ಇಲ್ಲಿ ಈ ಏರಿಯಾದಲ್ಲಿ ಓಪನ್ ಆಗಿದೆ ಅಂದಮೇಲೆ ಮಾರ್ಕೆಟು ಫಾಲ್ ಆಗಬೇಕೀಗ. ಓಕೆ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, 400 500 ಈ ಥರ ನಡೀತಾ ಇದೆ. ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಬರುತ್ತೆ, ನೈಸ್ ಪ್ಲೇಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಓಕೆ, ಇದು ಫಾಲ್ ಆಗಬೇಕು ಇಮಿಡಿಯೇಟ್. ಫಸ್ಟ್ ಕ್ಯಾಂಡಲ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌಟ್ ನನಗೆ. ಸೊ 1 ಮಿನಿಟಲ್ಲಿ ಪ್ರೊಜೆಕ್ಷನ್ ಬೇರೆನೇ ತೋರಿಸ್ತಿದೆ. ಓಕೆ, ಹೋಲ್ಡ್ ಮಾಡೋಣ. ಎಂಟ್ರಿ ತೊಗೊಂಡಿದ್ವಿ ಅಂದಮೇಲೆ ಸೊ ಎಸ್ ಎಲ್ ಆರ್ ಆಗಬೇಕಿಲ್ಲ, ಟಾರ್ಗೆಟು ಯಾರಾದರೂ ಹಿಟ್ ಆಗಬೇಕು. ಯಾಕಂದರೆ ಓಪನ್ ಆದ ತಕ್ಷಣ ನಾನು ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಪ್ರೊಜೆಕ್ಷನ್ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ದಿಸ್ ಪರ್ಟಿಕ್ಯುಲರ್ ಕ್ರೂಷಿಯಲ್ ಲೆವೆಲ್ ಬ್ರೇಕ್ ಆಗಿತ್ತು. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸ್ ಮೇಲೆ ನಾನು ಟ್ರೇಡ್ ತೊಗೊಂಡಿರ್ತೀನಿ. ಬ್ರೇಕ್ ಆಗಿದೆ ಅಂದಮೇಲೆ ಸೊ ಮಾರ್ಕೆಟು ಡೌನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತಲೇ ಅರ್ಥ. ಸೊ ಅದನ್ನೇ ನಾನು ತೊಗೊಂಡಿದ್ದೆ. ಬಟ್ ಗೊತ್ತಿಲ್ಲ, ಮೇಲ್ಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ಇವಾಗ ಕಾಸ್ಟಲ್ಲಿ ನಡೀತಾ ಇದೆ ಪೊಸಿಷನ್. ವಿಲ್ ಸಿ. ಓಕೆ, ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫಾಲ್ ಆಗುತ್ತೆ, ಇಲ್ಲ ಅಂತಂದರೆ ಎಸ್ ಎಲ್ ಹಿಟ್ ಆಗುತ್ತೆ. ನೋಡೋಣ, ಫಾಲ್ ಆಗಬೇಕು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟಡಿ ಕೂಡ ತುಂಬ ಚೆನ್ನಾಗಿ ವಾಲಿಟಿಲಿಟಿ ಇತ್ತು ಮಾರ್ಕೆಟಲ್ಲಿ. ಇವತ್ತು ಸೈಡ್ ವೇ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಓಕೆ ಶೋಯಿಂಗ್ ಇಂಟ್ರೆಸ್ಟ್. ಇದೇನು ಕಾಲ್ ಪ್ರೀಮಿಯಂ ಬಿಟ್ಟುಬಿಡಿ, ಎಲ್ಲೆಲ್ಲಿ ಹೋಗಿದೆ ನೋಡಿ. ಕಾಲ್ ಪೂರ್ತಿ ಕಡಿಮೆ ಆಗಿದೆ. ಸೈಡ್ ವೇ ಆಗಬಾರ್ದು ಮಾರ್ಕೆಟ್ ಅಷ್ಟೇ. ಸೈಡ್ ವೇ ಆಯಿತು ಅಂದರೆ ಇಷ್ಟು ಸಸ್ಟೈನ್ ಆಗ್ತಿದೆ ಗ್ರೀನ್ ಕ್ಯಾಂಡಲು. ಓಕೆ, ಕೆಳಗಡೆ ಸೊ ಇಂಟ್ರೆಸ್ಟ್ ಇಲ್ಲ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ. ನೋಡೋಣ. ಓಕೆ, ಲಾಸ್ ಇನ್ಕ್ರೀಸ್ ಆಗೋಕೆ ಸ್ಟಾರ್ಟ್ ಆಯಿತು. ಬಂದಿದ್ರೆ ಇಷ್ಟೇ ಸ್ಪೈಕ್ ಬರಬೇಕಾಗಿತ್ತು, ಇಷ್ಟು ಬೇಗನೆ ಇಷ್ಟರಲ್ಲಿ ಬರಬೇಕಾಗಿತ್ತು ಈಗ ಸ್ಪೈಕು. ಓಕೆ, ದಿ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ಬರಬೇಕು ಬಂತು ಅಂದರೆ. ಓಕೆ, ಇಲ್ಲಿ ಓಪನ್ ಆಗಿದೆ. ಓಪನ್ ಆಗಿ ಮೇಲ್ಗಡೆ ಹೋಗಿ ಏನಾಗ್ತಿದೆ ಅಂತಂದರೆ ಸೊ ಕಷ್ಟ ಇದೆ. ಓಕೆ, ಮಾರ್ಕೆಟ್ ಫಾಲ್ ಆಗೋದು ಮೇ ಬಿ ನನಗೆ ಅನ್ನಿಸ್ತಿಲ್ಲ. ಓಕೆ, ಪೊಸಿಷನ್ ತೋರಿಸ್ತಾ ಇದೆ 200 300 ಅಷ್ಟೇ ತೋರಿಸ್ತಾ ಇದೆ. ಸ್ಪೈಕ್ ಬರಬೇಕಾಗಿದೆ ಇಷ್ಟರಲ್ಲಿ. ನಾಟ್ ಕಾನ್ಫಿಡೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಸೊ ಎಕ್ಸಿಟ್ ಆಗ್ತೀನಿ, ಯಾಕಂದರೆ ಸೊ ನನಗೆ ಕಾನ್ಫಿಡೆನ್ಸ್ ಇಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಓಕೆ, ಎಕ್ಸಿಟ್ ಆಗಿರ್ತೀನಿ ವಾಟ್ ಎವರ್ ಇಟ್ ಈಸ್ ಲಾಸ್. ಯಾಕಂದರೆ ಇಷ್ಟು ಬಂದುಬಿಟ್ಟು ಇದರ ಗ್ರೀನ್ ಕ್ಯಾಂಡಲ್ ಸಸ್ಟೈನ್ ಆಗಿದೆ ಅಂದಮೇಲೆ
ಪ್ಯಾಟರ್ನ್ ಬರಲಿ, ಪ್ರೈಸ್ ಆಕ್ಷನ್ ಬರಲಿ, ಆಮೇಲೆ ಬೇಕಂದರೆ ಎಂಟ್ರಿ ತೊಗೊಳ್ಳೋಣ. ಓಕೆ, ಇವಾಗ ನಾನು ಎಕ್ಸಿಟ್ ಆಗಿರ್ತೀನಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಬರಬೇಕಾಗಿತ್ತು, ಬರಲಿಲ್ಲ. ಓಕೆ, 266 ಲಾಸಲ್ಲಿ ತೋರಿಸ್ತಾ ಇದೆ. ಇನ್ಮೇಲೆ ನಾನು ವೆಯ್ಟ್ ಮಾಡ್ತೀನಿ ಪ್ರಾಪರ್ ಪ್ರೈಸ್ ಆ್ಯಕ್ಷನ್ಗೆ. ಓಕೆ, ಇಲ್ಲಿ ನಾನು ಏನು ಉದ್ದೇಶ ಏನಿತ್ತು ಅಂದರೆ ಇದ್ರ ಕೆಳಗಡೆ ಮಾರ್ಕೆಟ್ ಓಪನ್ ಆಗ್ತಿದೆ, ಸೊ ಇಲ್ಲಿಂದನೇ ಫಾಲ್ ಆಗೋದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಮಾರ್ಕೆಟು ಬೇರೆನೇ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಕ್ಸಿಟ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಓಕೆ, ನನಗೆ ತೋರಿಸ್ತಾ ಇದೆ. ಸೊ ಪ್ರೈಸ್ ಆ್ಯಕ್ಷನ್ ಈ ಥರ ಕಾಣಿಸ್ತಾ ಇದೆ, ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಅಂದಾಗ ಸೊ ಯಾವುದಾದ್ರೂ ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಗೋಸ್ಕರ ವೆಯ್ಟ್ ಮಾಡೋಣ ಪ್ರಾಪರಾಗಿ. ಓಕೆ, 266 ಅಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗಿರ್ತೀನಿ, ನೋ ಪ್ರಾಬ್ಲಮ್. ಓಕೆ, ಇನ್ಮೇಲೆ ಫಾಲೋ ಆಯಿತು ಅಂತಂದರೆ ಸೊ ಒಂದು ಪ್ರೈಸ್ ಆ್ಯಕ್ಷನ್ ಬರಲಿ, ಪ್ರಾಪರ್ ಪ್ರೈಸ್ ಆ್ಯಕ್ಷನ್ ಬಂತು ಅಂದರೆ ಐ ವಿಲ್ ಟೇಕ್ ಎಂಟ್ರಿ. ಓಕೆ, ಇನ್ಸೈಡ್ ಕ್ಯಾಂಡಲ್ ಆದರೂ ಬರಬೇಕು, ಏನಾದರೂ ಒಂದು ಪ್ರೈಸ್ ಆ್ಯಕ್ಷನ್ ಬರಲಿ, ಐ ವಿಲ್ ಟೇಕ್ ಎಂಟ್ರಿ. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಗ್ರೀನ್ ಕ್ಯಾಂಡಲಲ್ಲಿ ಸಸ್ಟೈನ್ ಆಯಿತು, ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಓಕೆ, ಅದಕ್ಕೆ ಎಕ್ಸಿಟ್ ಆಗಿರ್ತೀನಿ ದಟ್ ಪರ್ಟಿಕ್ಯುಲರ್ ಟ್ರೇಡಿಂದ. ಓಕೆ, ಫಸ್ಟ್ ಕ್ಯಾಂಡಲಲ್ಲೇ ಬರಬೇಕಾಗಿತ್ತು ಅಥವಾ ಸೆಕೆಂಡ್ ಕ್ಯಾಂಡಲಲ್ಲೇ ನಮಗೆ ಟಾರ್ಗೆಟ್ ಕೊಟ್ಟಿತ್ತು ಅಂದರೆ ಟಾರ್ಗೆಟ್ ಬರಬೇಕಾಗಿತ್ತು. ಸೊ ಬರಲಿಲ್ಲ, ತೋರಿಸಲಿಲ್ಲ, ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಮಾರ್ಕೆಟು. ಸೊ ಫಸ್ಟ್ ಕ್ಯಾಂಡಲಲ್ಲೇ ನೋಡಿ 53 ಪಾಯಿಂಟ್ಸ್ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಎಂಟ್ರಿ ಆಗಿತ್ತು 169ಗೆ, ಈಗ ಟ್ರೇಡ್ ನಡೀತಾ ಇದೆ 169ಗೆ ಎಕ್ಸಿಟ್ ಆಗಿದ್ದೀನಿ ನಾನು. ಸೊ ಈಗ 169 ನಡೀತಾ ಇದೆ ಪ್ರೀಮಿಯಮು. ಓಕೆ, ಬರಲಿ, ಒಂದು ಪ್ರೈಸ್ ಆ್ಯಕ್ಷನ್ ಬರಲಿ, ಇಲ್ಲ ಬ್ರೇಕ್ ಆಗಿ ಮೇಲ್ಗಡೆ ಆದರೂ ಹೋಗಲಿ, ಇಲ್ಲ ಡೌನ್ ಸೈಡಿಗೆ ಆದರೂ ಬರಲಿ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಓಪನ್ ಆಗಿದೆ ಅಂದಾಗ ಎಸ್ಟರ್ಡೇ ಲೋ ಇದು, ಇಲ್ಲಿ ಓಪನ್ ಆಗಿದೆ. ಸೊ ದಿಸ್ ಇಸ್ ಸ್ಟ್ರಾಂಗ್ ಏರಿಯಾ ಇದೆ. ಓಕೆ, ಅಷ್ಟು ಬ್ರೇಕ್ ಆಗಿದೆ ಅಂದಾಗ ಇಮಿಡಿಯೇಟ್ ಫಾಲ್ ಆಗೋದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮಾರ್ಕೆಟು. ಬಟ್ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದಮೇಲೆ ನಾನು ಎಕ್ಸಿಟ್ ಆಗ್ತೀನಿ. ಯಾಕಂದರೆ ಗ್ರೀನ್ ಕ್ಯಾಂಡಲ್ ಸಸ್ಟೈನ್ ಆಗಬಾರ್ದಾಗಿತ್ತು. ಇಮಿಡಿಯೇಟ್ ಓಪನ್ ಆದ ತಕ್ಷಣವೇ ಇಲ್ಲಿ ಬಂದಿದೆ ನೋಡಿ, ಎಸ್ಟರ್ಡೇ ಇತ್ತಲ್ವ ಈ ಥರ ಇಲ್ಲಿಯೇ ಓಪನ್ ಆಗಿದೆ. ದಿಸ್ ಪರ್ಟಿಕ್ಯುಲರ್ ಎಸ್ಟರ್ಡೇ ಕ್ಲೋಸಿಂಗ್ ಇತ್ತು. ಸೊ ದ್ಯಾಟ್ ಪರ್ಟಿಕ್ಯುಲರ್ ಪ್ಯಾರಲ್ ಚಾನಲ್ ಕೂಡ ಇತ್ತು. ಸೊ ಕೆಳಗಡೆ ಓಪನ್ ಆಯಿತು. ಓಪನ್ ಆದ ತಕ್ಷಣ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು, ಈ ಥರ. ಓಕೆ, ಈ ಥರ ಡೌನ್ ಫಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಆ ಥರ ಆಗಿಲ್ಲ ಮಾರ್ಕೆಟಲ್ಲಿ, ಯಾಕಂದರೆ ಎಸ್ಟರ್ಡೇ ಸೊ ವಾಲಟಿಲಿಟಿ ಇತ್ತು ಮಾರ್ಕೆಟಲ್ಲಿ. ಇವತ್ತು ಸೈಡ್ ವೇ ಥರ ಬಿಹೇವ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಎಕ್ಸಿಟ್ ಆಗಿದ್ದೀನಿ. ಓಕೆ, ಕಾಸ್ಟಲ್ಲಿ ಎಕ್ಸಿಟ್ ಆಗಿರ್ತೀನಿ, ಯಾವುದೇ ಥರ ಲಾಸ್ ಇಲ್ಲ. ಸೊ ನೋಡಿ ಈ ಥರ ಎಲ್ಲ ಪ್ರೀಮಿಯಮ್ಮು ಸ್ಟ್ರಕ್ ಆಗ್ತವೆ. ಬರಲಿ, ಒಂದು ಪ್ರಾಪರ್ ಪ್ರೈಸ್ ಆ್ಯಕ್ಷನ್ ಬರಲಿ ಗೆಳೆಯರೆ. ಸೊ ಆಲ್ರೆಡಿ ನಾನೊಂದು ಟ್ರೇಡ್ ತೊಗೊಂಡಿದ್ದೆ, ಬಟ್ ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀನಿ, 266 ಲಾಸ್ ಆಗಿದೆ. ಯಾವುದಾದ್ರು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಬಂತು ಅಂದರೆ ಎಂಟ್ರಿ ತಗೋತೀನಿ. ಓಕೆ, ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಎಂಟ್ರಿ ತೊಗೊಂಡಿರ್ತೀನಿ ಪಿನ್ ಬಾರ್ಗೆ. ಓಕೆ, ದಿಸ್ ಇಸ್ ದ ಪಿನ್ ಬಾರ್. ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗೋಕ್ಕೆ ಹೋಯಿತು, ಬಟ್ ಪಿನ್ ಬಾರು 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟು. ಸೊ ಎಷ್ಟೆಲ್ಲಿರುತ್ತೆ 20 ಪಾಯಿಂಟ್ಸ್, 159 ಆಸ್ಪಾಸ್ ಎಂಟ್ರಿ ಆಗಿರುತ್ತೆ. ಸೊ 20 ಪಾಯಿಂಟ್ಸ್ ಎಷ್ಟೆಲ್ಲಿದೆ. ಓಕೆ, 1:1 ಬರಲಿ, ಐ ವಿಲ್ ಮ್ಯಾನೇಜ್ ದಿ ಟ್ರೇಡ್. ಓಕೆ, 138 ಆಸ್ಪಾಸ್ ನಾನು ಸ್ಟಾಪ್ ಲಾಸನ್ನು ಹಾಕಿರ್ತೇನೆ. ಓಕೆ, ಸಪೋಸ್ ಏನಾದರೂ 1:1 ಹಿಟ್ ಆಯಿತು ಅಂತಂದರೆ ಅಟ್ಲೀಸ್ಟು ನೋಡೋಣ, ವಿಲ್ ಮ್ಯಾನೇಜ್ ಎಕ್ಸಿಟ್ ಆಗೋದಕ್ಕೆ ಅಥವಾ ಕಾಸ್ಟಿಗೆ ಟ್ರಯಲ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಪಿನ್ ಬಾರ್ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ. ಓಕೆ, 159ಇಂದ 20 ಪಾಯಿಂಟ್ಸ್ ಅಂದರೆ 170 180 ಆಸ್ಪಾಸ್ ಬಂದರೆ 1:1 ಟಾರ್ಗೆಟ್ ಬರುತ್ತೆ. ಈಗ 3000 ನಡೀತಾ ಇದೆ. ಓಕೆ, 3600 ನಡೀತಾ ಇದೆ. ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಫಸ್ಟ್ ಏನು ಮಾಡ್ತು, ಕರೀತು ಎಲ್ಲರನ್ನ ಬನ್ನಿ ಅಂತ. ಈಗ 4000 ಪ್ಲಸ್ 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. 3300 3700 ಈ ಥರ ನಡೀತಾ ಇದೆ. ಸೊ ಓಕೆ, ವಿಲ್ಸಿ ನೋಡೋಣ. 1:1 ಬಂತು ಅಂದರೆ ಕಾಸ್ಟಿಗಾದರೂ ಟ್ರಯಲ್ ಮಾಡೋಣ, ಇಲ್ಲ ಅಂತಂದರೆ ಸಮ್ ಕ್ವಾಂಟಿಟಿನ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡೋಣ. ಮಾರ್ಕೆಟ್ ಫಾಲ್ ಆಗುತ್ತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಬ್ಯಾಂಕ್ ನಿಫ್ಟಿ ದಿಸ್ ಬಾಟಮನ್ನು ಬ್ರೇಕ್ ಆಗಬೇಕು. ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಸೊ ನೋಡೋಣ. ಓಕೆ, ಯಾವ ಥರ ಬರುತ್ತೆ ಅಂತ. ಆಲ್ಮೋಸ್ಟು ಪಿನ್ ಬಾರ್ ಕ್ಲೋಸ್ ಆದಮೇಲೆ ಎಂಟ್ರಿ ತೊಗೊಂಡಿದ್ದೀನಿ. ಪಿನ್ ಬಾರ್ ಮೇಲ್ಗಡೆ ಎಸ್ಸಲ್ಲಿದೆ. ಓಕೆ, ವಿಲ್ಸಿ ನೋಡೋಣ. ಇದು ಫಾಲ್ ಆಗಬೇಕು, ಬಂತು ಅಂದರೆ ಚೆನ್ನಾಗಿ ಬರುತ್ತೆ. ಓಕೆ, ಸೇಮ್ ಸ್ಟ್ರೈಕ್ ಪ್ರೈಸ್, ಅದೇ ಸ್ಟ್ರೈಕ್ ಪ್ರೈಸ್ನ ನಾನು ಮತ್ತೆ ಅಗೇನ್ ಆಗಿ ಬೈ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದ್ಸರಿ ಸೆಲ್ ಮಾಡಿ ತೋರಿಸ್ತಾ ಇದೆ. ಓಕೆ, 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟು. ಓಕೆ ಫೈನ್, ನೋಡೋಣ. 1:1 ಬರಲಿ, ಫಾಲ್ ಆಗ್ತಿದೆ, ಪ್ರೀಮಿಯಂ ಬರ್ತಿಲ್ಲ. ಓಕೆ, ನೈಸ್. 4000 ಪ್ಲಸ್ ಬರ್ತಿದೆ. ಓಕೆ, 4400. ಓಕೆ, ಗುಡ್. 1:1 ಡನ್. ಜಸ್ಟ್ 6000 ಬಂದರೆ 1:1 ಆಗುತ್ತೆ. 6500 ಪ್ಲಸ್ ಬಂತು ಅಂದರೆ 1:1 ಹಿಟ್ ಆಗುತ್ತೆ. 4000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. ಈಗ 5000 ಪ್ಲಸ್ ತೋರಿಸ್ತು, ಬರಲಿ. ಓಕೆ, ದಿಸ್ ಬಾಟಮ್ ಬ್ರೇಕ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಬಟ್ ಬ್ರೇಕ್ ಆಗಬೇಕಷ್ಟೆ, ಯಾಕಂದರೆ ಕ್ರೂಷಿಯಲ್ ಇದೆ ಲೆವೆಲ್ಲು. ಬರಲಿ. ಓಕೆ, ವಿಲ್ ಸಿ ನೋಡೋಣ. ಓಕೆ, 5000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. ಓಕೆ, ಕಾಸ್ಟಿಗೆ ಟ್ರಯಲ್ 159 ಆಸ್ಪಾಸ್ ಎಂಟ್ರಿ ಆಗಿದೆ. 20 ಪಾಯಿಂಟ್ಸ್ ಎಸ್ಸಲ್ಲಿತ್ತು. ಓಕೆ, 5000 ಪ್ಲಸ್ ನಡೀತಾ ಇದೆ, ನೋಡೋಣ. ಓಕೆ, ಇದು ಬಾಟಮ್ ಕ್ಯಾಂಡಲ್ ಇದು ಸಸ್ಟೈನ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಬಂತು ಅಂದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಎಸ್ಸಲ್ಲಿ ಹಿಟ್ ಆಗುತ್ತೆ. ಕೊಡೋಣ, ಎಸ್ಸಲ್ಲಿ ನಾವು ವಾಪಸ್ ರಿವರ್ಸಲ್ ಆಗಿ ಬ್ಯಾಂಕ್ ನಿಫ್ಟಿ ದಿಸ್ ಬಾಟಮ್ನ ಬ್ರೇಕ್ ಆಗಬೇಕು ಅಂದರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ಅದು ಸಪೋರ್ಟ್ ತಗೊಳ್ಬಾರ್ದು. ಸೊ ಬಂದಿದೆ,
ಓಕೆ 5000 ಪ್ಲಸ್ ನಡೀತಾ ಇದೆ ಪ್ರಾಫಿಟು. ಸೊ ಮೆಸೇಜಸ್ ಮಾಡ್ತಾ ಇರ್ತೀರಲ್ವಾ, ಸೊ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ, ಮೆಸೇಜಸ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ನನಗೂ ಆ ಕಡೆ ಈ ಕಡೆ ಕನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ನಾನು ಟ್ರೇಡ್ ಮುಗಿದ್ಮೇಲೆ ನಿಮಗೆ ಏನಾಗಿತ್ತು, ಯಾವ ಥರ ಎಂಟ್ರಿ ತೊಗೊಂಡೆ, ಎಲ್ಲಿ ಹೆಂಗೆ ಅಂತ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಟ್ರೇಡ್ ಮಾಡುವಾಗ ಸೊ ಮೆಸೇಜ್ ಹಾಕಬೇಡಿ, ಟ್ರೇಡಿಂಗ್ ಮುಗಿದ್ಮೇಲೆ ಮೆಸೇಜ್ ಮಾಡಿ. ಓಕೆ, ಬರ್ತಿದೆ, ಮೇ ಬಿ ಬ್ರೇಕ್ ಆಗುತ್ತೆ. ವೈಟ್ ಕ್ಯಾಂಡಲ್ ಸಸ್ಟೈನ್ ಆಗ್ತಿದೆ. ಸೊ ಪುಟ್ಟು ಇಲ್ಲಿಂದ ರಿವರ್ಸಲ್ ಆಗಿತ್ತು, ಇದನ್ನು ಬ್ರೇಕ್ ಆಗಬೇಕು ಪುಟ್ಟು. ಓಕೆ, ಇದು ಬ್ರೇಕ್ ಆಯಿತು ಅಂದರೆ ಸಡನ್ ಆಗಿ ಬರುತ್ತೆ. ಓಕೆ, ಅದೇ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಗ್ತಿದೆ, ದ್ಯಾಟ್ ಪರ್ಟಿಕ್ಯುಲರ್ ಲೆವೆಲ್ಗೆ ಆಗಬಾರ್ದು. ಓಕೆ, ಫಾಲ್ ಆಗಬೇಕು ಇಲ್ಲಿಂದ. ಸೊ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತೊಗೊಳ್ತಿದೆ, ಸೊ ಸಪೋರ್ಟ್ ತೊಗೊಳ್ಬಾರ್ದು, ಫಾಲ್ ಆಗಬೇಕು. ಓಕೆ, 4000 ಪ್ಲಸ್ ಪ್ರಾಫಿಟ್ ನಡೀತಾ ಇದೆ, 5000 ಪ್ಲಸ್ ತೋರಿಸಿತ್ತು. ಸೊ ಇಲ್ಲಿಂದ ರಿವರ್ಸಲ್ ಆಗಬೇಡ ಬ್ರದರ್, ಯಾಕಂದರೆ ಸೊ ದಿಸ್ ಇಸ್ ದ ಸ್ಟ್ರಾಂಗ್ ಏರಿಯಾ. ಓಕೆ, ಅದಕ್ಕೆ ಹೇಳೋದು ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ಗಳು ಸ್ಟ್ರಾಂಗ್ ಇರ್ತವೆ ಅಂತ. ಯಾವ ಥರ ನೋಡಿ, ಪ್ರೀಮಿಯಮ್ ಇಮ್ಮಿಡಿಯೇಟಾಗಿ ಬಂತು, ಚೆನ್ನಾಗಿ ಬಂದಿತ್ತು. ಓಕೆ, 25 ಪಾಯಿಂಟ್ಸ್ ಬಂದಿತ್ತು. ಪ್ರೀಮಿಯಮಲ್ಲಿ ಇನ್ನೂ 20 ಪಾಯಿಂಟ್ಸ್ ಕೂಡ ಬರಲಿಲ್ಲ. ಓಕೆ, ವಿಲ್ ಸಿ, ನೋಡೋಣ. ಈಗ 2000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. SL ಅಂದರೆ SL ಕೂಡ ನೋ ಪ್ರಾಬ್ಲಮ್. ಓಕೆ, CTR ಈ ಥರ ಎಲ್ಲ ದೋಜಿ ಈ ಥರ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು, ಮತ್ತೆ ಆಯಿತು ಅಂದರೆ ಕಷ್ಟ ಆಗುತ್ತೆ. ಸೊ ಒಂದು ರೆಡ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಲಿ, ನಡೆಯುತ್ತೆ. ಇದು ಮೇಲ್ಗಡೆ ಇರೋ ಟ್ರ್ಯಾಪ್ ಮಾಡ್ತು, ಕೆಳಗಡೆನೂ ಟ್ರ್ಯಾಪ್ ಮಾಡಬಾರ್ದು ಈಗ. ಓಕೆ, ಪರವಾಗಿಲ್ಲ. ಓಕೆ, 3800 ಈ ಥರ ನಡೀತಾ ಇದೆ. ಪೊಸಿಷನ್ ನೋಡ್ಬೋದು, 3900, 3600 ಪ್ರಾಫಿಟಲ್ಲಿ ತೋರಿಸ್ತಾ ಇದೆ. 5000 ಪ್ಲಸ್ ತೋರಿಸಿತ್ತು ಪ್ರಾಫಿಟು, ಬಟ್ ನಾನು ಅಟ್ಲೀಸ್ಟ್ 1:1 ಆದರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ಯಾಕಂದರೆ ಬ್ರೇಕ್ ಆಯಿತು ಅಂದರೆ ಸಡನ್ ಆಗಿ ಬರುತ್ತೆ. ಅಟ್ಲೀಸ್ಟ್ 1:1.5, 1:1ಗೆ ಪ್ರಾಫಿಟನ್ನು ಬುಕ್ ಮಾಡ್ತೀವಿ. ಇಲ್ಲ ಅಂತಂದರೆ SL ಕೊಟ್ಟು ಎಕ್ಸಿಟ್ ಆಗೋಣ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೈಡ್ ವೇ ಇರೋ ಥರ ಬಿಹೇವ್ ಮಾಡುತ್ತೆ ಮಾರ್ಕೆಟು. ಐ ಎಕ್ಸ್ಪೆಕ್ಟೆಡ್ ಟುಡೇ, ಯಾಕಂದರೆ ಎಸ್ಟರ್ಡೇ ತುಂಬ ವಾಲಟೈಲ್ ಇತ್ತು ಮಾರ್ಕೆಟಲ್ಲಿ. ಸೊ ಇಂಥ ಏರಿಯಾದಲ್ಲಿ ಬಂದು ಮಾರ್ಕೆಟು ಓಪನ್ ಆಗಬಾರ್ದಿತ್ತು. ಓಕೆ, ಇಲ್ಲಿ ಏನಾದರೂ ಮೇಲ್ಗಡೆ ಓಪನ್ ಆಗಬೇಕಿತ್ತು, ಇಲ್ಲ ಅಂತಂದರೆ ಕೆಳಗಡೆ ಓಪನ್ ಆಗಿದೆ. ದಿಸ್ ಕ್ರೂಷಿಯಲ್ ಲೆವೆಲ್ ಕೆಳಗಡೆ ಓಪನ್ ಆಗಿದೆ, ಕೆಳಗಡೆ ಹೋಗಬೇಕಾಗಿತ್ತು. ಬಟ್ ನೋಡಿ ಯಾವ ಥರ ಹಿಡ್ಸುತ್ತೆ. ಲಾಸಲ್ಲಿ ಹೋಯ್ತು ಪೊಸಿಷನ್, ಮತ್ತು 5000 ಪ್ಲಸ್ಸಿಂದ ಈಗ ಲಾಸಲ್ಲಿ ನಡೀತಾ ಇದೆ ಪೊಸಿಷನ್. ಓಕೆ, 1:1 ಆದರೂ ಬಂದಿದ್ರೆ ಅಟ್ಲೀಸ್ಟು ವಿಲ್ ಮ್ಯಾನೇಜ್ ದ ಟ್ರೇಡ್. ಕಾಸ್ಟಿಗೆ ಟ್ರಯಲ್ ಮಾಡ್ಬೋದಿತ್ತು, ಇಲ್ಲ ಅಂತಂದರೆ ಮತ್ತೊಂದೇನೋ ಮಾಡ್ಬೋದಿತ್ತು. ಬಟ್ ಅವಕಾಶನೇ ಕೊಡಲ್ಲ ಆ ಥರ ಮಾಡೋದಕ್ಕೆ ಮಾರ್ಕೆಟ್. ದಿಸ್ ಇಸ್ ಕಾಲ್. ಓಕೆ, ನೈಸ್, ನೋಡಿ ಯಾವ ಥರ ಬರ್ತಿದೆ. ಓಕೆ, ವಿಲ್ ಸಿ. SL ಇಟ್ಟಾದರೆ ಆಗಲಿ, ಪರವಾಗಿಲ್ಲ, ಕೊಡೋಣ SL ಮಾರ್ಕೆಟ್ಗೆ. ಓಕೆ, ಹೋಲ್ಡ್ ಮಾಡಿದ್ದೀನಿ ಟ್ರೇಡನ್ನು. ಅಟ್ಲೀಸ್ಟ್ 1:1.5 ಬರಲಿ ಅಂತ ಹೋಲ್ಡ್ ಮಾಡಿದ್ದೀನಿ. 1:1 ಬಂದಿತ್ತಂದರೆ ಕಾಸ್ಟಿಗೆ ಟ್ರಯಲ್ ಮಾಡ್ತಿದ್ವಿ. ಅಟ್ಲೀಸ್ಟ್ 6000 ಪ್ಲಸ್ ತೋರಿಸಿತ್ತು ಅಂತಂದರೆ, 6300, 6400 ಈ ಥರ ತೋರಿಸಿತ್ತು ಅಂದರೆ, ಜಸ್ಟ್ ಒಂದು 2 or 3 ಪಾಯಿಂಟ್ಸ್ ಹೋಗಿತ್ತು ಅಂದರೆ ನಾನು ಕಾಸ್ಟಿಗೆ ಟ್ರಯಲ್ ಮಾಡ್ತಿದ್ದೆ, ಟ್ರೇಡಿಂದ ಸೇಫ್ ಆಗ್ತಿದೆ. ಓಕೆ, ಎಕ್ಸಿಟ್ ಆದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತಿತ್ತು, ಪರವಾಗಿರ್ತಿರ್ಲಿಲ್ಲ. ಬಟ್ ಈಗ ನಡೀತಾ ಇದೆ ಲಾಸ್ ಪ್ರಾಫಿಟು. ಇಲ್ಲಿಂದ ಟಕ್ಕರಾಗಿ ಮತ್ತೆ ಸೆಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮೇ ಬಿ ಟ್ರೇಡ್ ಬರುತ್ತೆ, ಇಲ್ಲ ಅಂತ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿದ್ರೆ ಹೋಗುತ್ತೆ, ಸೆಲೆಕ್ಟ್ ಆಗುತ್ತೆ. ಎರಡರಲ್ಲಿ ಒಂದಾಗುತ್ತೆ. ವೇಟ್ ಮಾಡಿ, ವಿಡಿಯೋನ ಕೊನೆವರೆಗೆ ನೋಡಿ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ವಿಲ್ ಸಿ, ಅಪ್ಡೇಟ್ ಮಾಡ್ತೀವಿ. ಆಲ್ಮೋಸ್ಟ್ ಕಾಸ್ಟಲ್ಲಿ ಇದ್ವಿ. ಓಕೆ, ಈಗ ಮತ್ತೆ 5000 ಪ್ಲಸ್ ಪ್ರಾಫಿಟ್ ನಡೀತಾ ಇದೆ. ಸೊ 6000 ತೋರಿಸಲಿ, ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. 6000 ಪ್ಲಸ್ ತೋರಿಸಲಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಸೊ 5000. ಓಕೆ, ನೈಸ್. ಓಕೆ, 5500, 5600. ಓಕೆ, 6000 ಪ್ಲಸ್ ತೋರಿಸಿದ್ರೆ ಕಾಸ್ಟಲ್ಲಿ ಟ್ರಯಲ್ ಮಾಡ್ತೀನಿ. ಓಕೆ, ಸೇಫ್ ಆಗ್ತೀನಿ ಟ್ರೇಡಿಂದ. ನೈಸ್. 6000 ನಡೀತಾ ಇದೆ. 1:1. ಓಕೆ, ಡನ್. 6300 ನಾನು ಕಾಸ್ಟಿಗೆ ಟ್ರಯಲ್ ಮಾಡ್ತೀನಿ. ಸೊ ರಿಸ್ಕ್ ಇಲ್ಲ ಯಾವುದೇ ಥರ. ಓಕೆ, ಸಪೋಸ್ ರಿವರ್ಸಲ್ ಆಗಿ ಬಂದರೂ ಕೂಡ ದಿಸ್ ಟ್ರೇಡಿಂದ ನಮಗೆ ಯಾವುದೇ ಥರ ರಿಸ್ಕು ಇಲ್ಲ. ಓಕೆ, 6000 ಪ್ಲಸ್ ತೋರಿಸ್ತು, 6300 ಪ್ಲಸ್ ತೋರಿಸ್ತು, ಬ್ರೇಕ್ ಆಯಿತು. ದಿಸ್ ಬಾಟಮ್ ಬ್ರೇಕ್ ಆಯಿತು ಅಂದರೆ 1:5 ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, 6700. ನೈಸ್. 7000. ಓಕೆ, ಗುಡ್. 7000 ಪ್ಲಸ್ ನಡೀತಾ ಇದೆ. 1:1 ಬರಲಿ, 1:1.5 ಬರಲಿ. ಓಕೆ, ವೆಲ್, ಟಾರ್ಗೆಟನ್ನು ಬುಕ್ ಮಾಡೋಣ. ನೈಸ್. 7000 ಪ್ಲಸ್ ತೋರಿಸ್ತಾ ಇದೆ. ಅಟ್ಲೀಸ್ಟ್ 10,000 ಪ್ಲಸ್ ಬರಲಿ. ಇದು ಬಾಟಮ್ ಬ್ರೇಕ್ ಆಗಬೇಕು. ಬ್ರೇಕ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಸ್ವಲ್ಪ ಕಷ್ಟ ಇದೆ. ಓಕೆ,
ಬ್ಯಾಂಕ್ ನಿಫ್ಟಿ ಕೂಡ ಇದು ಬ್ರೇಕ್ ಆಗಬೇಕು, ದಿಸ್ ಪರ್ಟಿಕ್ಯುಲರ್ ಬಾಟಮನ್ನು ಬ್ರೇಕ್ ಮಾಡಬೇಕು ಬ್ಯಾಂಕ್ ನಿಫ್ಟಿ ಕೂಡ. ಇಲ್ಲ ಅಂದರೆ ಸೊ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ, ವಿಲ್ ವೇಟ್. ಓಕೆ, ಕಾಸ್ಟಲ್ ಟ್ರಯಲ್ ಮಾಡ್ತಾ ಇರ್ತೀನಿ, ಯಾವುದೇ ಥರ ರಿಸ್ಕ್ ಇಲ್ಲ. ಓಕೆ, 7000 ಪ್ಲಸ್ ತೋರಿಸ್ತಾ ಇತ್ತು. ಓಕೆ, ಬ್ರೇಕ್ ಆಗಬೇಕು, ದಿಸ್ ಪರ್ಟಿಕ್ಯುಲರ್ ಬಾಟಮ್ ಬ್ರೇಕ್ ಆದರೆ 1:2 ಕೂಡ ಹಿಟ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ 1:1.5 ಸ್ಪಾಟಲ್ಲಿ ಬಂದಿದೆ. ಈಗ 1:2 ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡೋಣ. ಓಕೆ, ಯಾವುದೇ ಥರ ರಿಸ್ಕ್ ಇಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ. ಅಟ್ಲೀಸ್ಟ್ 1:1.5 ಬಂದರೆ ಮೇಜರ್ ಕ್ವಾಂಟಿಟಿ ಬುಕ್ ಮಾಡ್ತೀನಿ. ಓಕೆ, ಆಲ್ರೆಡಿ ಕಾಸ್ಟಲ್ಲಿ ಬಂದಿದ್ವಿ, ಸೊ ಮೈನಸಲ್ಲಿ ಬಂದಿದ್ವಿ, ಪರವಾಗಿಲ್ಲ, ನಾನು ಹೋಲ್ಡ್ ಮಾಡಿದೆ ಟ್ರೇಡನ್ನು. ಸೊ ಇದು ಹೋಲ್ಡಿಂಗ್ ಕೆಪಾಸಿಟಿ ಅಂದರೆ ಈ ಥರ ಇರುತ್ತೆ. ಸೊ ಹೋಲ್ಡ್ ಮಾಡಬೇಕು ಟ್ರೇಡನ್ನು. ಒಂದು ಸರಿ ಟ್ರೇಡನ್ನು ತೊಗೊಂಡಿದ್ವಿ ಅಂದಮೇಲೆ ಅಟ್ಲೀಸ್ಟ್ ನಮ್ಮ ಟಾರ್ಗೆಟ್ ಬರೋವರೆಗೂ ಹೋಲ್ಡ್ ಮಾಡಬೇಕು. ನೋಡಿ ಯಾವ ಥರ ಚೆನ್ನಾಗಿ ಬರ್ತೀವಿ. ಓಕೆ, 7000 ಪ್ಲಸ್ ಪ್ರಾಫಿಟ್ ನಡೀತಾ ಇದೆ. ನೈಸ್, 7000 ಪ್ಲಸ್ ನಡೀತಾ ಇದೆ. ಓಕೆ, ದಿಸ್ ಬಾಟಮ್ ಬ್ರೇಕ್ ಆದರೆ ಸಕ್ಕತ್ತಾಗಿ ಬರುತ್ತೆ ಟ್ರೇಡು, ಬಟ್ ಆಗೋದಕ್ಕೆ ಬಿಡ್ತಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸೊ ಬೈಯಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ. ಅಗೇನ್ ಆ್ಯಂಡ್ ಅಗೇನ್ ತೋರಿಸ್ತಾ ಇದೆ. ಓಕೆ, ಇಂಡಿಸಿಷನ್ ಕ್ಯಾಂಡಲ್ಸ್ ಬರೋಂಥ ಚಾನ್ಸಸ್ ಇದೆ. ಸೊ ಬ್ರೇಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹೋಲ್ಡ್ ಮಾಡಿದ್ದೀನಿ. ಬ್ರೇಕ್ ಆದರೆ ಪ್ರೀಮಿಯಮು ಸ್ಪೈಕ್ ಆಗಿಬಿಡುತ್ತೆ, ಅದೇ ಉದ್ದೇಶ ಇಟ್ಕೊಂಡು ಹೋಲ್ಡ್ ಮಾಡ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಏನಾಗುತ್ತೋ. ಸೊ ನೋಡೋಣ, ಕಾಸ್ಟಲ್ ಟ್ರಯಲ್ ಮಾಡ್ತಾ ಇದ್ದೀನಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆದರೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ. ಇಲ್ಲ ಅಂತಂದರೆ ಸೊ 1:1.5 ಟಾರ್ಗೆಟ್ ಬರುತ್ತೆ. 1:1 ಅಂತೂ ತೋರಿಸಿತ್ತು, 7000 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸಿತ್ತು, ಪರವಾಗಿಲ್ಲ. ಬಟ್ ನಾನಿದು ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿದ್ದೀನಿ. ದಿಸ್ ಪರ್ಟಿಕ್ಯುಲರ್ ಏರಿಯಾ ಬ್ರೇಕ್ ಆಗಬೇಕಿದು, ಆಗ್ತಿಲ್ಲ. ಓಕೆ, ಸೊ ಮೇ ಬಿ ಸೆಲ್ಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಎಕ್ಸ್ಪೈರಿ ಇವತ್ತು. ಓಕೆ, ಬರ್ತಿದೆ ವಾಪಸ್ ರಿವರ್ಸಲ್ ಆಗಿ 7000 ಪ್ಲಸ್ ತೋರಿಸಿತ್ತು, ಬರ್ತಿದೆ, ಬರಲಿ, ಪರವಾಗಿಲ್ಲ. ಓಕೆ, ಐ ಆಮ್ ಟ್ರೈಲಿಂಗ್ ಎಟ್ ಕಾಸ್ಟ್ ನಾವು, ಪರವಾಗಿಲ್ಲ, ಯಾವುದೇ ಥರ ರಿಸ್ಕು ಕೂಡ ಇಲ್ಲ, ಲಾಸು ಕೂಡ ಆಗಲ್ಲ. 59 ಇತ್ತು, ಸೊ 59ಗೆ 59ಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಓಕೆ, ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯಿತು ಅಂದರೆ ಪರವಾಗಿಲ್ಲ, ಕೊಡೋಣ ಮಾರ್ಕೆಟಿಗೆ, ಟ್ರೈಲಿಂಗ್ ಎಸ್ ಎಲ್ ಕೊಡೋಣ, ಎಕ್ಸಿಟ್ ಆಗೋಣ ಮಾರ್ಕೆಟಿಂದ. ಮತ್ತೆ ನೆಕ್ಸ್ಟ್ ಯಾವ್ದಾರು ಆಪರ್ಚುನಿಟಿ ಬಂತು ಅಂದರೆ ಟ್ರೇಡನ್ನು ತಗೊಳ್ಳೋಣ, ಪರವಾಗಿಲ್ಲ. ಓಕೆ, ಅದೇ ಬ್ಯಾಂಕ್ ನಿಫ್ಟಿ ಕೂಡ ಅದನ್ನೇ ಫೇಸ್ ಮಾಡ್ತಾ ಇದ್ವಿ, ಎರಡು ಇಂಡೆಕ್ಸ್ ಅಲ್ಲೇ ಫೇಸ್ ಮಾಡ್ತಾ ಇದ್ದಾಗ ಸೊ ಸಪೋರ್ಟ್ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಪರವಾಗಿಲ್ಲ, ಹಿಟ್ ಆದರೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ, ಕೊಡೋಣ, ಯಾವುದೇ ಥರ ರಿಸ್ಕ್ ಇರಲ್ಲ ಅಲ್ವಾ. ಇಲ್ಲಿ ಫಸ್ಟ್ ನಾವು 20 ಪಾಯಿಂಟ್ಸ್ ರಿಸ್ಕ್ ಕೊಡ್ತಾ ಇದೀವಿ ಮಾರ್ಕೆಟ್ಗೆ, ಈಗ ಯಾವುದೇ ಥರ ರಿಸ್ಕ್ ಇಲ್ಲ. ಸೊ ರಿವಾರ್ಡ್ ತಗೊಳ್ಳುವಾಗ ಆರಾಮಾಗಿ ತಗೊಳ್ಬೇಕು, ರಿಸ್ಕ್ ತಗೊಳ್ಳುವಾಗ ಕೂಡ ರಿಸ್ಕ್ ತಗೊಳ್ಬೇಕು. ಓಕೆ, ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಈ ಥರ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಟ್ರೇಡನ್ನು ಯಾವ ಥರ ಹೋಲ್ಡ್ ಮಾಡಬೇಕು, ಯಾವ ಥರ ಟ್ರೇಲ್ ಮಾಡಬೇಕು, ಯಾವ ಥರ ಕಾಸ್ಟಲ್ಲಿ ಹೋಲ್ಡ್ ಮಾಡಬೇಕು ಟ್ರೇಡನ್ನು, ಸೊ ಯಾವ ಥರ ನಿಮಗೆ ಪೂರ್ತಿ ಐಡಿಯಾ ಬರುತ್ತೆ. ಓಕೆ, ಅದಕ್ಕೆ ವಿಡಿಯೋನ ನೋಡಿ ಪದೇ ಪದೇ ಹೋಲ್ಡ್ ಮಾಡ್ತಾರೆ, ಯಾವ ಥರ ಟ್ರೇಡನ್ನು ಹೋಲ್ಡ್ ಮಾಡ್ತೀನಿ, ಯಾವ ಥರ ನಾನು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ಸೊ ಅದನ್ನು ಇಂಪಾರ್ಟೆಂಟಾಗಿ ನೀವು ಕಲಿತೀರಾ. ಓಕೆ, ಅದಕ್ಕೋಸ್ಕರ ನೋಡ್ತಾ ಇರಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ವಾಟ್ ಎವರ್ ಇಟ್ ಈಸ್, ಎರಡರಲ್ಲಿ ಒಂದಾಗುತ್ತೆ, ಇಲ್ಲಾಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಪರವಾಗಿಲ್ಲ. ಬ್ಯಾಂಕ್ ನಿಫ್ಟಿ ಇಷ್ಟು ಬೈಯಿಂಗ್ ತೋರಿಸಬಾರ್ದಾಗಿತ್ತು, ಇಲ್ಲಿಂದ ಬಾಟಮನ್ನು ಬ್ರೇಕ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಪರವಾಗಿಲ್ಲ. ಓಕೆ, ಏನಾಗುತ್ತೋ ಆಗಲಿ, ವಿ ವಿಲ್ ಫೋಲ್ಡ್ ಫಾರ್ 1:1.5 ಟಾರ್ಗೆಟ್ 1:2ವರೆಗೂ ಹೋಲ್ಡ್ ಮಾಡೋಣ. ಇಲ್ಲಾಂದರೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಲಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಕೊಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಗೋಣ. ಓಕೆ, 7000 ಪ್ಲಸ್ಸಿಂದ ಈಗ 3600 ಈ ಥರ ನಡೀತಾ ಇದೆ, ಪರವಾಗಿಲ್ಲ. ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ.
ಕ್ರೂಷಿಯಲ್ ಲೆವೆಲಲ್ಲಿದೆ ನಾವು. ಬ್ರೇಕ್ ಆದರೆ ಆ ಕಡೆ ಹೋಗುತ್ತೆ, ಇದು ಬಂದರೆ ಈ ಕಡೆ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಲೆವೆಲಲ್ಲಿದ್ದೀವಿ. ನಾನು 6000 ಪ್ಲಸ್ ಬಂದರೆ ಎಕ್ಸಿಟ್ ಆಗಬೇಕು. 260 ಕ್ವಾಂಟಿಟಿಯಿಂದ ಹಾಕೊಂಡು ಇಟ್ಕೊಂಡಿದ್ದೀನಿ, ಅಷ್ಟು ತೋರಿಸ್ತಿಲ್ಲ. ಓಕೆ 1:1 ಬಂದಿತ್ತು ಆಲ್ಮೋಸ್ಟ್. ಓಕೆ ಸ್ಟ್ರಾಂಗ್ ಲೆವೆಲ್, ವೆರಿ ಸ್ಟ್ರಾಂಗ್ ಇದು. ಇದು ಏನೋ ಸಖತ್ತಾಗಿ ಮಜಾ ಮಾಡ್ತಿದೆ ನಮ್ಮನ್ನು. ಬೇಕಂದ್ರೆ 260 ಕ್ವಾಂಟಿಟಿ ಐ ವಿಲ್ ಎಕ್ಸಿಟ್ ಆಗಿರ್ತೀನಿ. ಓಕೆ ಪರವಾಗಿಲ್ಲ, ಒಂದು ಲಾಟ್ ಬಿಟ್ಟಿದ್ದೀನಿ. ಓಕೆ ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇರ್ತೀನಿ. ವಾಟ್ ಎವರ್ ಇಟ್ ಈಸ್, ಏನೋ ನನಗೆ ಇದು ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿಲ್ಲ ದಿಸ್ ಪರ್ಟಿಕ್ಯುಲರ್ ಲೆವೆಲು. ಇಲ್ಲಿ ಟ್ರಯಲ್ ಮಾಡೋಣ ಒಂದು ಲಾಟನ್ನು. ಓಕೆ 260 ಕ್ವಾಂಟಿಟಿ ಬುಕ್ ಮಾಡಿದೆ. 175 ಆಸ್ಪಾಸ್ ಅಂದರೆ 15 ಪಾಯಿಂಟ್ಸ್ ಬಂತೇನ ಮೇ ಬಿ. ಓಕೆ ಇವಾಗ 1:1 ಕೂಡ ಹಿಟ್ ಆಗಿದೆ ನೋಡಿ. ಟಾರ್ಗೆಟು 5200 ಪ್ಲಸ್ ನಡೀತಾ ಇದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ 10,000 ಬಟ್ 5,000 ಬಂದಿದೆ. ರಿಸ್ಕ್ ಇತ್ತು 6500. ಏನಿದು ಭಾಳ ನನಗೆ ಯಾಕೋ ಡಿಸ್ಟರ್ಬೆನ್ಸ್ ಅನಿಸ್ತು. ಇಲ್ಲಿ ಈ ಏರಿಯಾ ತುಂಬ ಚೆನ್ನಾಗಿಲ್ಲ, ಯಾಕೆಂದರೆ ಇಲ್ಲಿ ಪಿನ್ ಇದೆ. ಓಕೆ ಇಲ್ಲಿ ಪಿನ್ಗಳು ಬರ್ತಾಯಿವೆ, ಸಪೋರ್ಟ್ ಇದೆ. ಸೊ ಬ್ರೇಕ್ ಆದರೆ ಚೆನ್ನಾಗಿ ಬರುತ್ತೆ. ಬ್ರೇಕ್ ಆಗಿಲ್ಲ ಅಂತಂದರೆ ಬಂದಿರೋ ಪ್ರಾಫಿಟ್ ಕೂಡ ಮಾರ್ಕೆಟಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಮೋಸ್ಟ್ ಆಫ್ ದ ಕ್ವಾಂಟಿಟಿನ 1:1ಗೆ ಬುಕ್ ಮಾಡ್ತೀನಿ. ಓಕೆ ರಿಮೈನಿಂಗ್ ಒಂದು ಲಾಟನ್ನು ಬಿಟ್ಟಿದ್ದೀನಿ. ಸೊ ಬ್ರೇಕ್ ಆಯಿತು ಅಂದರೆ ಆಗುತ್ತೆ, ಇಲ್ಲ ಅಂತಂದರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ ಗೈಸ್, ಐ ವಿಲ್ ಬುಕ್ ಆಲ್ ದ ಕ್ವಾಂಟಿಟೀಸ್ ಹಿಯರ್. ಡನ್. ಐ ಆಮ್ ನಾಟ್ ಕಾನ್ಫಿಡೆಂಟ್, ಯಾಕಂದರೆ ಇನ್ಮೇಲೆ ಇದು 1000 ಪಾಯಿಂಟ್ಸ್ ಆದರೂ ಬಿದ್ದರೂ ಪರವಾಗಿಲ್ಲ, 2000 ಪಾಯಿಂಟ್ಸ್ ಬಂದರೂ ಪರವಾಗಿಲ್ಲ. ಐ ಆಮ್ ಎಕ್ಸಿಟ್. ಓಕೆ ಸ್ಪಾಟಲ್ಲಿ 1:2 ಬಂದಿದೆ, ಎಕ್ಸಿಟ್ ಆಗಿದ್ದೀನಿ. ಪ್ರೀಮಿಯಮಲ್ಲಿ ಬರಲಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಓಕೆ ಇಲ್ಲೇ ಎಂಟ್ರಿ ಆಗಿತ್ತೆ ನಮ್ಮದು. ಓಕೆ 159 ಎಂಟ್ರಿ, ಸೊ 182 ಎಕ್ಸಿಟ್ ಅಂದರೆ 23 ಪಾಯಿಂಟ್ಸ್ ಇದು ಬುಕ್ ಮಾಡಿದೆ. ಸೊ ಇಲ್ಲಿ 15 ಪಾಯಿಂಟ್ಸ್ ಇಲ್ಲಿ ಬುಕ್ ಮಾಡಿದ್ದೀನಿ. ಇದು ಫಸ್ಟ್ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಇದೇ ಟ್ರೇಡಲ್ಲಿ, ಇದೇ ಲೈವಲ್ಲಿ ಇರುತ್ತೆ ನಿಮ್ಮದು. ಸೊ ವಿಡಿಯೋನ ಫಸ್ಟಿಂದ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಓಕೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಡೌನ್ ಸೈಡ್. ಓಕೆ ಬಟ್ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಬಂತು. ಓಕೆ ಇಲ್ಲಿಂದ ಇಷ್ಟು ಫಾಲ್ ಆಯ್ತು, ಅದು 135 ಪಾಯಿಂಟ್ಸ್ ಫಾಲ್ ಆಯಿತು. ನಿಫ್ಟಿ ಆಗಿಲ್ಲ. ಓಕೆ ಪರವಾಗಿಲ್ಲ, ಏನಾದರೂ ಮಾಡ್ಕೊಳ್ಳಿ. ಸೊ ನಮಗೆ ಪ್ರಾಫಿಟ್ ಬಂದಿರುತ್ತೆ 5382. ಕ್ವಾಂಟಿಟಿ 650 ತೋರಿಸ್ತಿದೆ, ಯಾಕಂದರೆ ಫಸ್ಟು ಒಂದು ಸರಿ ಎಂಟ್ರಿ ತೊಗೊಂಡು ಅಗೇನಾಗಿ ಮತ್ತೊಂದು ಸರಿ ಎಂಟ್ರಿ ಆಗಿರ್ತಲ್ಲ ಅದಕ್ಕೆ. ಸೊ ಆಲ್ ಕ್ವಾಂಟಿಟಿನ ತೋರಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಜೊತೆಗೆ ನೀವು ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ ಯು ಕ್ಯಾನ್ ಲರ್ನ್. ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಡೈಲಿ ಇದೇ ಥರ ಲೈವ್ ರೆಕಾರ್ಡೆಡ್ ವಿಡಿಯೋಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಓಕೆ ಥ್ಯಾಂಕ್ ಯು, ಬಾಯ್, ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.